ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಈಶ್ವರ್ ಖಂಡ್ರೆ ಹಾಗೂ ಶಾಮನೂರ್ ಶಿವಶಂಕರಪ್ಪರ ವಿರುದ್ಧ ಕಿಡಿಕಾರಿದ್ದಾರೆ. ಇವರು ಯಾವತ್ತೂ ಕೂಡ ಬಸವಣ್ಣನ ಪೂಜೆ ಮಾಡೇ ಇಲ್ಲ, ಅವರಿಗೆ ಬಸವಣ್ಣ ಅಂದ್ರೆ ಗೊತ್ತೇ ಇಲ್ಲ, ಅವರು ಎತ್ತುಗಳಿಗೆ ಮಾತ್ರ ಪೂಜೆ ಮಾಡ್ತಾ ಇದ್ರು. ಇತ್ತಿತ್ತಲಾಗಿ ನಾವು ಹೋರಾಟ ಮಾಡಿದ್ಮೇಲೆ ಅವರಿಗೆ ಗೊತ್ತಾಗಿದೆ ನಾವು ಲಿಂಗಾಯತರು ಅಂತಕ್ಕಂಥ ಮಾತನ್ನ ಬಸವನಗೌಡ ಪಾಟೀಲ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡ್ತಾ ಸಂಪೂರ್ಣವಾದ ವಿವರಗಳನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಇವರಿಬ್ರು ಕೂಡ ಬಸವಣ್ಣನ ನಕಲಿ ಭಕ್ತಾದಿಗಳು ಅಂತಂದ್ರೆ ಕೂಡ ತಪ್ಪಾಗುತ್ತೆ ಅಂತಕ್ಕಂಥ ಮಾತನ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಧ್ಯಮದವರಿಗೆ ಹೇಳಿದ್ದಾರೆ. ಬನ್ನಿ, ಆ ಸುದ್ದಿ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಬ್ರೇಕಿಂಗ್ ಸುದ್ದಿಯಾಗಿ ಬರ್ತಾ ಇದೆ. ಬನ್ನಿ ನೋಡ್ಕೊಂಡು ಬರೋಣ. ಮುಂದಿನ ನಮ್ಮ ವಕಫ್ ಏನಿದೆ ಅದು ಹೋರಾಟದ ಮುಂದುವರೆದ ಭಾಗ. ಅದನ್ನ ಎಲ್ಲಿಂದ ಪ್ರಾರಂಭ ಮಾಡಬೇಕು ಏನು, ಮತ್ತು ಈಗಾಗಲೇ ನಾವು ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕದ ಬಹುತೇಕವಾಗಿ ಎಲ್ಲ ಜಿಲ್ಲೆಗಳಿಗೆ ಹೋಗುವಂತ ಪ್ರಯತ್ನ ಮಾಡಿದ್ದೀವಿ. ಇನ್ನು ಮುಂದಿನ ದಿವಸಗಳಲ್ಲಿ ಬಳ್ಳಾರಿ, ವಿಜಯನಗರ, ಹಾವೇರಿ, ದಾವಣಗೆರೆ ಈ ರೀತಿ ಒಂದು ಪ್ರವಾಸದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಮ್ಮ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಇರಲಿಲ್ಲ, ಅವರು ವಿದೇಶಕ್ಕೆ ಹೋಗಿದ್ರು. ಹೀಗಾಗಿ ಎಲ್ಲರೂ ಕೂಡಿ ಸಭೆ ಕೂಡಿ ಕಳೆದ 2 ದಿವಸಗಳ ಮೂರು ದಿವಸದಿಂದ ಏನು ದಿಲ್ಲಿಯಲ್ಲಿ ಆದ ಎಲ್ಲ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇಲ್ಲ, ಈಗ ಅವ್ರು ಹೇಳಿದ್ದಾರೆ, ಈಗೆಲ್ಲ ದಾಖಲೆ ನಾವು ಕೊಟ್ಟಿದ್ದೀವಿ. ಇನ್ನೂ ಅದು ಬರುವಂತ ಬಜೆಟ್ ಅಧಿವೇಶನವರೆಗೆ ಇದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ವಿಸ್ತರಣೆ ಸಿಕ್ಕಿದೆ. ನಾವು ಮತ್ತೆ 2ನೇ ಹಂತದಲ್ಲಿ ನಾವು ಪ್ರವಾಸ ಮಾಡ್ತೀವಿ. ಅಲ್ಲಿ ಏನೇನು ನಮ್ಮ ರೈತರ ಮಠ ಮಂದಿರಗಳ ಸರ್ಕಾರಿ ಆಸ್ತಿ ಬಗ್ಗೆ ಏನೇನು ಮಾಹಿತಿ ಸಿಗ್ತೈತೆ ಅದನ್ನ JPC ಮುಂದೆ ನಾವು ರೈತರನ್ನ ಮಠಾಧೀಶನ ಕರ್ಕೊಂಡು ಬಂದು ಒಂದು ನಮ್ಮ ಇದನ್ನ ಸಬ್ಮಿಷನ್ ಮಾಡ್ತೀವಿ. ನೋಡಿ, ಇದನ್ನ ಕೆಲವೊಂದು ಬಸವಣ್ಣನ ನೀತಿ ಚರಿತ್ರೆ ಓದ್ಲಾರ್ದಂಥವ್ರು ಇವತ್ತು ಇದನ್ನ ಟೀಕೆ ಮಾಡ್ತಾ ಇದ್ದಾರೆ. ಇವತ್ತು ನಾಲಿಗೆ ಹರಿ ಬಿಡ್ತಾ ಇದ್ದಾರೆ ನಮ್ಮ ಶಾಮನೂರ್ ಶಿವಶಂಕರಪ್ಪನವ್ರು. ಆ ವಯಸ್ಸಿಗೆ ನಾಲಿಗೆ ಹರಿತೀನಿ, ನಾಲಿಗೆ ಬೀಗ ಹಾಕ್ತೀನಿ, ಇವ್ರು ಯಾರಿಗೆ ಬೀಗ ಹಾಕ್ಬೇಕು ಅವ್ರಿಗೆ ಬೀಗ ಹಾಕ್ಬೇಕು, ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಈ ವೀರಶೈವ ಮಹಾಸಭಾ ಅನ್ನೋದು ಒಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ. ಇದರಿಂದ ಏನೇ ಆ ಲಿಂಗಾಯತರಿಗೂ ಒಳ್ಳೇದಾಗಲ್ಲ. ಈ ಬಸವಣ್ಣನ ಎಂದೂ ಪೂಜೆ ಮಾಡಿಲ್ಲ. ವೀರಶೈವ ಮಹಾಸಭಾ ಅನ್ನೋದು ಒಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ. ಇದರಿಂದ ಏನೇ ಆ ಲಿಂಗಾಯತರಿಗೂ ಒಳ್ಳೇದಾಗಲ್ಲ. ಈ ಬಸವಣ್ಣನ ಎಂದೂ ಪೂಜೆ ಮಾಡಿಲ್ಲ. ವೀರಶೈವ ಮಹಾಸಭಾ ಅನ್ನೋದು ಒಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ. ಇದರಿಂದ ಏನೇ ಆ ಲಿಂಗಾಯತರಿಗೂ ಒಳ್ಳೇದಾಗಲ್ಲ. ಈ ಬಸವಣ್ಣನ ಎಂದೂ ಪೂಜೆ ಮಾಡಿಲ್ಲ. ವೀರಶೈವ ಮಹಾಸಭಾ ಅನ್ನೋದು ಒಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ. ಇದರಿಂದ ಏನೇ ಆ ಲಿಂಗಾಯತರಿಗೂ ಒಳ್ಳೇದಾಗಲ್ಲ. ಈ ಬಸವಣ್ಣನ ಎಂದೂ ಪೂಜೆ ಮಾಡಿಲ್ಲ. ವೀರಶೈವ ಮಹಾಸಭಾದವ್ರು ಶಬ್ದನೂ ಅದರಾಗಿರ್ಲಿಲ್ಲ. ಬಹಳಷ್ಟು ಹೋರಾಟ ಆದ್ಮ್ಯಾಗ ಈಗ ಲಿಂಗಾಯತ ಅಂತ ಹೇಳ್ತಾರೆ. ಇವರು ಬಸವಣ್ಣನ ಫೋಟೋ ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲೇ ಹಾಕ್ಯಾರ? ಎಷ್ಟು ಬಸವ ಭವನಗಳನ್ನ ಕಟ್ಟ್ಯಾರ? ಎಲ್ಲ ತಾವು ತಮ್ಮ ಕುಟುಂಬದ ಹೆಸರು ಬಿಟ್ರೆ ಬಸವಣ್ಣನ ಹೆಸರನ್ನ ಎಂದೂ ಉಪಯೋಗ ಮಾಡಿಲ್ಲ. ಇದನ್ನ ಒಂದು ಅಸ್ತ್ರವನ್ನ ನನ್ನ ವಿರುದ್ಧ ಉಪಯೋಗ ಮಾಡ್ತಾ ಇದ್ದಾರೆ. ನಾವೆಲ್ಲ ಹಳೆಯ ಎಲ್ಲ ಇತಿಹಾಸವನ್ನು ತೆಗೆದಾಗ ಇಲ್ಲಿ ಬಸವಣ್ಣವರನ್ನ ಯಾವ ರೀತಿ ತೊಂದರೆ ಕೊಟ್ಟರು ಅನ್ನೋಂಥದ್ರ ಬಗ್ಗೆ ನಾ ಹೇಳಿದ್ದೀನಿ. ಅದೇ ರೀತಿ ನೋಡ್ರಿ, ಒಬ್ಬರೇ ಈ ಬಸವ ಅಭಿಮಾನಿಗಳ ತಿಳ್ಕೊಂಡು ಇವತ್ತೇನು ಮೀಡಿಯಾ ಮುಂದೆ ಬರ್ತಾ ಇದ್ದಾರೆ. ವಕಫ್ ವಿಚಾರದಲ್ಲಿ ಒಂದ್ ಕಡೆ ಒಂದು ಮಠದ ಪರವಾಗಿ ಮಾತಾಡ್ಯಾರ, ವಕಫ್ ಕಾನೂನನ್ನು ವಿರೋಧ ಮಾಡ್ಯಾರ. ಹಾಗಾದ್ರೆ ಶಾಮನೂರ್ ಶಿವಶಂಕರಪ್ಪಗೆ ಖಂಡ್ರೆಗೆ ತಾಕತ್ತು ದಮ್ ಇದ್ರೆ ಏನು ಬಸವ ಕಲ್ಯಾಣದ ಮೊದಲ ಜಗತ್ತಿನ ಪಾರ್ಲಿಮೆಂಟ್ ಅನುಭವ ಮಂಟಪ ಇವತ್ತದು ಪೀರ್ ಭಾಷಾ ದರ್ಗಾ ಆಗಿದೆ. ಅದನ್ನ ಬಿಡಿಸ್ಲಿಕ್ಕೆ ಏನಾರು ಪ್ರಯತ್ನ ಮಾಡಿದ್ದಾರೆ ಇವರು? ಏನು ಇವ್ರದ್ದು ಏನು ಕೊಡುಗೆ ಇದೆ ಬಸವಣ್ಣವ್ರಿಗೆ? ನಾವು 1,000 ಆಕಳ ಕಟ್ಟಿದ್ದೇನೆ. ನಾನು ಹಣೆ ಮ್ಯಾಗಿರುವಂತ ವಿಭೂತಿ ನಮ್ಮಲ್ಲಿ ತಯಾರಾಗುವಂತ ವಿಭೂತಿ. ಇವ್ರೇನು 1000 ಇನ್ಸ್ಟಿಟ್ಯೂಷನ್ ಮಾಡಿರ್ಬೋದು, 1,000 ಆಕಳ ಕಟ್ಟುವುದು ಒಂದಾರು ಮಾಡ್ಯಾರ ಇವರು? ಇವ್ರಿಗೇನು ನೈತಿಕ ಐತೆ ಬಸವಣ್ಣ ಬಗ್ಗೆ? ಬಸವಣ್ಣ ಅಂದ ಕೂಡಲೇ ಇವ್ರು ಹಿಂದೆ ಎತ್ತುಗಳನ್ನು ಪೂಜೆ ಮಾಡಿದ್ರು. ಬಸವಣ್ಣ ಫೋಟೋ ಪೂಜೆ ಮಾಡ್ಲಿಲ್ಲ. ಅದಕ್ಕೆ ವ್ಯಾಪಕ ಟೀಕೆ ಆಗಿದೆ ಶಾಮನೂರ್ ಬಗ್ಗೆ. ಶಾಮನೂರು ಯಾರಾದ್ರೂ ಖರೀದಿ ಮಾಡಿರ್ಬೋದು, ಆದ್ರೆ ನಾನು ಖರೀದಿ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ದಾವಣಗೆರೆ ಊರಿಗೆ ಹೋಗ್ತೀನಿ, ನೋಡೋಣ ಅವ್ರ ಬಾಯಿಗೆ ಬೀಗ ಹಾಕ್ತಾರೋ ನಾಲಿಗೆ. ಇವೆಲ್ಲ ಬಸವಣ್ಣನ ಅನುಯಾಯಿಗಳು ಮಾತಾಡೋದು. ನಾಲಿಗೆಯನ್ನ ಕತ್ತರಿಸ್ತೀನಿ,
ಅವನಿಗೆ ನಾ ಪೀಠ ತ್ಯಾಗ ಮಾಡ್ತೀನಿ ಅನ್ನೋರು ಏನ್ ಅದಾರಲ್ಲ, ಇವರೆಲ್ಲರೂ ಬಸವಣ್ಣನ ಪೂರ್ಣ ಇತಿಹಾಸ ನಮಗ್ ಗುರ್ತದೆ. ಬಸವಣ್ಣವ್ರು ಹುಟ್ಟಿದ್ದು ನಮ್ಮಲ್ಲೇ, ಅವ್ರ ಐಕ್ಯ ಆಗಿದ್ದು ನಮ್ಮಲ್ಲೇ. ಅಸ್ತ್ರ ಮಾಡ್ಕೊಂಡಿದ್ದಾರೆ ಎಲ್ಲ. ಇದೇನು ನಮ್ಮ ತ್ರಿಮೂರ್ತಿಗಳದಾರಲ್ಲ ಕರ್ನಾಟಕದಲ್ಲಿ, ಈ ಮೂರು ಕುಟುಂಬಗಳು ಯಾರಾದ್ರೂ ಗುರುತ ಸುಮ್ಮನೆ ಹೊಳ್ಳೆ ಕೇಳ್ಬೇಡ್ರಿ. ಮೂರು ಕುಟುಂಬಗಳಿಗೆ ಉದ್ಯೋಗ ಏನಾಗಿದೆ ಅಂದ್ರೆ, ಯತ್ನಾಳ ಇದೊಂದು ಅವಕಾಶ ಸಿಕ್ಕಿದೆ, ಇದನ್ನ ಹೆಂಗಾರ ಮಾಡಿ ಉಪಯೋಗ ತಗೋಬೇಕಂತ ಮಾಡ್ತಾರೆ. ನಾ ಬಸವಣ್ಣ ವಿರೋಧಿ ಅಲ್ಲ, ನನ್ನ ಹೆಸರೇ ಬಸವನಗೌಡ ಅಂತ ಇಟ್ಟಿದ್ದಾರೆ. ಶಾಮನೂರ್ ಮನ್ಯಾಗ ಬಸವಣ್ಣ ಎಷ್ಟು ಮಂದಿಗೆ ಹೆಸರಿಟ್ಟಾರ ಹೇಳಿ ನೋಡೋಣ. ಇದೇ ಖಂಡ್ರೇನ್ ಮನೆಗೆ ಎಷ್ಟು ಬಸವಣ್ಣ ಹೆಸರಿಟ್ಟಿದ್ದಾರೆ. ನಮ್ಮ ಕಡೆ ಎಲ್ಲ ನಾವು ಎಲ್ಲ ಮೂಲ ಬಸವಣ್ಣನ ವಿಚಾರಧಾರಿ ಅದಾರು. ಇವರೆಲ್ಲ ನಕಲಿ ಬಸವಣ್ಣನ ವಿಚಾರಧಾರಿ. 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 ಸರ್, ಈಗ ನಿನ್ನೆ ಶಿಸ್ತು ಸಮಿತಿ ಮುಂದೆ ಹಾಜರಾಗಿದ್ರಿ. ಇವಾಗ ಮುಂದಿನ ಕಾರ್ಯತಂತ್ರ ಏನು? ಕಾರ್ಯತಂತ್ರ ಏನಿಲ್ರಿ, ನಾವೇನು ಉತ್ತರ ಕೊಟ್ಟಿವಿ, ಅವರು ಸಂತೃಪ್ತಿ ಆಗ್ಯಾರ, ಮುಗಿದೋಗ್ಯಾರ. ಸರ್, ಈಗ ನಿನ್ನೆ ಶಿಸ್ತು ಸಮಿತಿ ಮುಂದೆ ಹೋಗಿ ಬಂದ್ರಿ, ಮತ್ತೆ ಇವತ್ತೊಂದು ಸಭೆ ಸೇರಿದ್ರಿ. ಇದೊಂದು ಸಂದೇಶ ಕೊಡೋದ ರಾಜ್ಯ ನಾಯಕ? ಅಲ್ರಿ, ನಾವು ವಕಫ್ ಹೋರಾಟ ಸಲ ಕೂಡಿದೀವಿ. ಯಾವುದೇ ರೀತಿ ಪಕ್ಷದ ಒಳಗಿನ ಒಂದು ಇದರ ಬಗ್ಗೆ ಚರ್ಚೆ ನಾವು ಮಾಡೇ ಇಲ್ಲ. ನಾವು ಏನ್ ಚರ್ಚೆ ಮಾಡಿದ್ವಿ ಅಂದ್ರೆ ಇವತ್ತು ವಕಫ್ ಅನ್ನೋಂಥದ್ದು ನೋಡ್ರಿ, ನಮಗ ಯಾರು ನಮ್ಮ ಕುಮಾರ್ ಬಂಗಾರಪ್ಪನವ್ರು ಎಲ್ಲ ನಿನ್ನೆ ಹೋದಾಗ ಅಧಿಕಾರಿಗಳು ಹೇಳಿದ್ರತ್ತ, ಇಲ್ಲ ಇಷ್ಟು ವ್ಯವಸ್ಥಿತವಾಗಿ ನೀವು ವಕಫದಷ್ಟು ಇಷ್ಟು ಅಪಾಯಕಾರಿ ಇದೆ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ. ಯಾರು ಅಧಿಕಾರಿಗಳು, IAS ಅಧಿಕಾರಿಗಳು ಹೇಳ್ತಾರಂದ್ರೆ, ನಾವು ಅಷ್ಟು ಅದ್ರ ಮ್ಯಾಗೆ ನಮ್ಮ ಟೀಮ್ ಏನಿದೆ ವರ್ಕೌಟ್ ಮಾಡಿ ಸುಮಾರು 3000 ಪೇಜ್ದಷ್ಟು ನಾವು ರಿಪೋರ್ಟ್ ಕೊಟ್ಟಿದ್ದೀವಿ. ಅದರ ಅರ್ಥ ನಾವು ವಕಫ್ ಅನ್ನ ಎಷ್ಟು ಸೀರಿಯಸ್ ಆಗಿ ಇಡೀ ದೇಶದಲ್ಲಿ ಕರ್ನಾಟಕ ಮೊದಲಿದೆ, ಅದನ್ನು ಮುಂದುವರಿಸುವಂತದ್ರ ಬಗ್ಗೆ ಚರ್ಚೆ ಮಾಡಿದೀವಿ ಹೊರತು ನಾವು ಯಾವುದೇ ಪಕ್ಷದ ಆಂತರಿಕ ವಿಷಯ ಚರ್ಚೆ ಮಾಡಿಲ್ಲ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಜನ ಕಲ್ಯಾಣ ಸಮಾವೇಶ ನಡೀತಿದೆ ಸರ್ ಹಾಸನದಲ್ಲಿ. ಈ ಸಮಾವೇಶದ ಬಗ್ಗೆ ಏನ್ ಹೇಳ್ತೀರಿ ಸರ್? ಸಮಾವೇಶ ಅಲ್ಲೇ ಸಾಕಷ್ಟು ಒಡಕಿದೆ. ಒಬ್ರು ಅಹಿಂದ ಸಮಾವೇಶತಾರೆ ಮತ್ತು ಸಿದ್ದರಾಮಯ್ಯ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ಬೇಕಂತಾರೆ. ಅವರು ಹೇಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು, ನಾನು ಪೂರ್ಣ ಅವಧಿಯವರೆಗೆ ಮುಖ್ಯಮಂತ್ರಿ, ಯಾವುದೇ ಕಂಡೀಷನ್ನು ಒಪ್ಪಂದ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. DK ಶಿವಕುಮಾರ್, ನಾನು ಅತ್ಯಂತ ಸೋನಿಯಾ ಗಾಂಧಿ ಕುಟುಂಬಕ್ಕೆ ನಿಷ್ಠಾವಂತ, ನಾನು ಏನಾಗಿದೆ ಎಲ್ಲ ಗೊತ್ತಿದೆ, ಆದರೆ ಕಾಲದಲ್ಲಿ ಬಂದಾಗ ಹೇಳುತ್ತೇನೆ ಅಂತ ಅವ್ರು ಹೇಳ್ಯಾರ. ಅಂದ್ರೆ ಇವರು ಶಕ್ತಿ ಪ್ರದರ್ಶನವನ್ನ, ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಮುರಿಲಿಕ್ಕೆ DK ಶಿವಕುಮಾರ್ ಕಾಂಗ್ರೆಸ್ ಪಾರ್ಟಿ ಬಾಧ್ಯತೆಯಲ್ಲಿ ತಂದಾರ. ಮತ್ತೆ ಸತೀಶ್ ಜಾರಕಿಹೊಳಿ ಹೇಳ್ಯಾರಲ್ಲ ನಿನ್ನೆ, ಇಲ್ಲ ಯಾರಿದ್ರು ಅಹಿಂದ ಜನನೇ ಬರೋರು ಅಂದ್ರ DK ಶಿವಕುಮಾರ್ ಜನ ಬರೋದಿಲ್ಲ ಅಂತ ಅವರೇ ಒಪ್ಕೊಂಡಾರಲ್ಲ. ಸತೀಶ್ ಜಾರಕಿಹೊಳಿ ನಿನ್ ಹೇಳ್ಯಾರ. ಅವ್ರ ಹೇಳಿಕೆ ನೋಡಿದ್ರೆ DK ಶಿವಕುಮಾರ್ ವಿರುದ್ಧ ಹೇಳಿಕೆ ಇದೆ. ಅಂದ್ರೆ ಅಲ್ಲಿ ತಮ್ಮಲ್ಲಿ ಸಾಕಷ್ಟು ಗೊಂದಲ ಇದೆ. ಅದಕ್ಕೆ ಈಗೇನು ಅವಶ್ಯಕತೆ ಏನಿತ್ತು? ಈಗೇನು ದೇವೇಗೌಡರ ಕುಟುಂಬಕ್ಕೆ ಸವಾಲ್ ಹಾಕ್ಲಿಕ್ಕೆ ಅಲ್ಲಿ ಹಾಸನದಲ್ಲಿ ಭದ್ರಕೋಟೆಯನ್ನು ಗಟ್ಟಿ ಮಾಡ್ಲಿಕ್ಕೆ ಸಮಾವೇಶವು, ಅಥವಾ DK ಶಿವಕುಮಾರ್ಗೆ ಒಂದು ರೀತಿ ನಾನೇ ಇನ್ನೂ ಮುಂದಿನ ಅವಧಿ ಮುಖ್ಯಮಂತ್ರಿ ಅನ್ನುವಂಥ ಸಂದೇಶ DK ಶಿವಕುಮಾರ್ ಕೊಡೋದಿತ್ತು. ಇದು ನೋಡಿ, 2 ಫ್ರಾಕ್ಷನ್ ಆಗಿದೆ ಅಂತ ಸತ್ಯ ಕಾಂಗ್ರೆಸ್ನಲ್ಲಿ. ಹಂತವಾಗಿ ಇನ್ನ ಈ ಸಮಾವೇಶ ಆದ್ಮೇಲೆ ಅವರವ್ರ ಇವತ್ತಿನ ಭಾಷಣದ ಮೇಲೆ ಮುಂದಿನ ಕಾಂಗ್ರೆಸ್ ಭವಿಷ್ಯ ನಿರ್ಧಾರ ಆಗ್ತದೆ.